ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕೇಶವರಾವ್. ನಿರುದ್ಯೋಗಿಗಳಿಗೆ ಒಂದು ಕಿವಿ ಮಾತು. ದಿನನಿತ್ಯ ನನಗೆ ಸುಮಾರು ಫೋನ್ ಬರ್ತಾ ಇರುತ್ತೆ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ, ಸರ್ ಎಲ್ಲಾದರೂ ಜಾಬ್ ಕೊಡಿ, ಎಲ್ಲಾದರೂ ಒಂದು ಜಾಬ್ ವೇಕೆನ್ಸಿ ಇದ್ದರೆ ತೋರಿಸಿ. ಕೆಲವರು ಗೌರ್ಮೆಂಟ್ ಜಾಬಿಗೆ ಬೇಕಂತ ಹೇಳ್ಬಿಟ್ಟು ಯಾವಾಗೂ ಕೇಳ್ತಾ ಇರ್ತಾರೆ. ಈಗ ನಿರುದ್ಯೋಗಿಗಳಿಗೆ ಸರ್ಕಾರ ಎಷ್ಟು ಅಂತ ಹೇಳ್ಬಿಟ್ಟು ಜಾಬ್ ಕೊಡೋಕ್ಕಾಗುತ್ತೆ ಹೇಳಿ? ಸರ್ಕಾರದಲ್ಲಿ ಎಷ್ಟು ವೇಕೆನ್ಸೀಸ್ ಇದೋ ಅಷ್ಟು ಮಾತ್ರ ಫಿಲ್ ಬಹುದು ಹೊರತು ಬೇರೆದವ್ರು ಸರ್ಕಾರ ಹೆಚ್ಚಿನಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆವಾಗ ಏನಂದರೆ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು ಜಾಬ್ಸು. ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕಾದ್ರೆ ಒಬ್ಬೊಬ್ರದ್ದು ಒಂದೊಂದು ತೊಂದರೆ ಇರುತ್ತೆ. ಕೆಲವರಿಗೆ ಫಿನಾನ್ಷಿಯಲಿ ಪ್ರಾಬ್ಲಮ್ ಇರುತ್ತೆ, ಕೆಲವರು ಎಜುಕೇಷನ್ ತುಂಬ ಆಗಿರಲ್ಲ, ಕೆಲವರು ಸ್ಪೆಷಲೈಸೇಷನ್ ಇದ್ದರೆ ಮಾತ್ರ ಜಾಬ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಏನೇನೋ ತಲೆಯಲ್ಲಿ ಇರುತ್ತೆ ಅವ್ರಿಗೆ. ಈಗ BCom ಮಾಡಿದವರು ಅಯ್ಯೋ ನಮಗೆ ಬ್ಯಾಂಕಲ್ಲಿ ಜಾಬ್ ಸಿಕ್ಕಿಲ್ವ ಅಂತ ಇರ್ತಾರೆ. ಸಾಫ್ಟ್ವೇರ್ ಮಾಡಿದವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನನಗೆ ಜಾಬ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಈ ರೀತಿ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಅವ್ರವ್ರ ಥಾಟ್ಸು. ಸೊ ಆ ಥರ ಇದ್ಬಿಟ್ಟು ಪಾಪ ಅವರು ನರಳ್ತಾ ಇರ್ತಾರೆ ತುಂಬ. ಅಯ್ಯೋ ನಮಗೆ ಜಾಬ್ ಸಿಕ್ಕಿಲ್ವೇ, ಹೇಗೆ ಬದುಕೋದು, ಜೀವನ ಹೇಗೆ ಸಾಗಿಸೋದು ಅಂತ ಹೇಳ್ಬಿಟ್ಟು ಬಹಳ ಜನಕ್ಕೆ ಗೊತ್ತಿಲ್ಲ. ಈಗ ನಾನು ನಿರುದ್ಯೋಗಿಗಳಿಗೆ ಏನು ಹೇಳ್ತಾ ಇರೋದಂದರೆ, ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ. ಈಗ ನೋಡಿ, ನೀವು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತ ಕೇಳಿರಬೇಕು. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಲಕ್ಷಾಂತರ ಜನಕ್ಕೆ ಅವಕಾಶಗಳಿದೆ ಜಾಬ್ ಮಾಡಲಿಕ್ಕೆ. ಬಟ್ ಕೆಲವರು ಅಂದ್ಕೊಳ್ಬೋದು, ಅಯ್ಯೋ ಅದು ಡೈರೆಕ್ಟ್ ಸೆಲ್ಲಿಂಗ್ ಅಂದರೆ ನಾವು ಸೇಲ್ ಮಾಡಬೇಕು, ಅದು ಮಾಡಬೇಕು, ಸೇಲ್ ಮಾಡಿದ್ರೆ ಮಾತ್ರ ದುಡ್ಡು ಬರುತ್ತೆ ಅಂತ. ಏನಿಲ್ಲ, ದಿಸ್ ಈಸ್ ಒಂದು ಕಮ್ಯುನಿಟಿ ಬೆಳೆಸ್ಕೊಂಡು ಹೋಗೋಂಥದ್ದು, ಒಬ್ಬರಿಂದ ಒಬ್ರಿಗೆ ಹರಡ್ಕೊಂಡು ಹೋಗೋಂಥದ್ದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂದರೆ. ಸೊ ಅದಕ್ಕೆ ಸರ್ಕಾರ 2016ರಿಂದ ಪರ್ಮಿಷನ್ ಕೊಟ್ಟಿದೆ. ಗೌರ್ಮೆಂಟಲ್ಲೇ ಎಲ್ಲ ರೀತಿ ಒಂದು ವ್ಯಾಲ್ಯೂ ಇದೆ ಅದಕ್ಕೆ. ಸೊ ಈ ರೀತಿಯಾಗ ಯಾಕೆ ನಿರುದ್ಯೋಗಿಗಳೆಲ್ಲ ಅದನ್ನು ಮಾಡಬಾರ್ದು? ಈಗ ಬೇರೆ ಕಂಟ್ರೀಸಲ್ಲಿ ನೋಡಿ ಎಷ್ಟು ಡೆವಲಪ್ ಆಗ್ತಾ ಇರ್ತಾರೆ. ಅಲ್ಲೆಲ್ಲ ಏನೇ ತೊಗೊಳ್ಬೇಕಾದ್ರೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಿಂದ ಒಬ್ಬರು ತೊಗೊಳ್ತಾರೆ ಹೊರತು ಜಾಸ್ತಿ ಶಾಪಿಂಗ್ ಮಾಡೋದಿಲ್ಲ. ಬಟ್ ನಮ್ಮ ಇಂಡಿಯಾದಲ್ಲಿ ಆಗಲ್ಲ. ಎಲ್ಲ ಏನಂದರೆ ಅವರು ಶಾಪಿಂಗ್ ಹೋಗ್ತಾ ಇರ್ತಾರೆ, ಶಾಪಿಂಗ್ ಹೋಗ್ಬಿಟ್ಟು ಪ್ರತಿಯೊಂದು ಶಾಪಿಂಗಲ್ಲೇ ತೊಗೊಳ್ತಾರೆ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಗ್ಗೆ ಅಷ್ಟು ಅವೇರ್ನೆಸ್ ಇಲ್ಲ, ಮತ್ತು ಅದಕ್ಕೆ ಜಾಸ್ತಿ ಜನಗಳಿಗೆ ಗೊತ್ತಿಲ್ಲ ಅದು. ಸೊ ಈ ಥರ ಇದ್ದಾಗ ನಾನು ಹೇಳೋದೇನೆಂದರೆ, ನಿರುದ್ಯೋಗಿಗಳು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನ ಚೂಸ್ ಮಾಡ್ಕೊಳ್ಬೇಕಾದ್ರೂ ಸಹ ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಾಯಿಲೆಗಳು ಬರ್ತಾಯಿದೆ. ಹಾಸ್ಪಿಟ್ಲಿಗೆ ತುಂಬ ಜನ ಪೇಷಂಟ್ಸ್ ಅಡ್ಮಿಟ್ ಆಗ್ತಾ ಇದ್ದಾರೆ. ಸೊ ಯಾಕಂದರೆ ಡ್ಯೂ ಟು ಸ್ಟ್ರೆಸ್ಸು, ತುಂಬ ಸ್ಟ್ರೆಸ್ ಇದೆ ಈಗ. ಯಾಕಂದರೆ ಅವ್ರಿಗೆ ಜಾಬ್ಸ್ ಇರೋದಿಲ್ಲ, ದುಡ್ಡಿರಲ್ಲ, ಈ ಎಲ್ಲ ಕಾರಣಗಳಿಂದ ಸ್ಟ್ರೆಸ್ ಬರ್ತಾಯಿದೆ. ಅದಕ್ಕಂತ ಹೇಳ್ಬಿಟ್ಟು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಸಂಬಂಧಿಸಿದ ಎಷ್ಟೋ ಕಂಪನೀಸ್ ಇದ್ದಾವೆ, ಡೈರೆಕ್ಟ್ ಸೆಲ್ಲಿಂಗ್ ಕಂಪನೀಸ್. ಸೊ ಅದನ್ನು ಯಾಕೆ ನೀವು ಪ್ರಮೋಟ್ ಮಾಡಬಾರ್ದು? ಸೊ ಎರಡನೇದಾಗಿ ನೀರು. ಈಗ ಪ್ರತಿಯೊಂದು ಕಡೆ ಸಿಟಿಗಳಲ್ಲಿ ಬರೀ ರಿವರ್ಸ್ ಓಸ್ಮೋಸಿಸ್, RO ವಾಟರ್ ಅಂತ ಹೇಳ್ಬಿಟ್ಟಿದೆ. ಸೊ RO ವಾಟರ್ ಅಂದರೆ ನಿಮಗೆ ಮಿನರಲ್ಸ್ ಏನಿರೋದಿಲ್ಲ ಅದರಲ್ಲಿ. ಸೊ ಈ ಥರ ಇದ್ದಾಗ ನಿಮಗೆ ಒಳ್ಳೆ ನೀರು ಬೇಕು. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಎಷ್ಟೋ ಕಂಪನೀಸ್ ಇದ್ದಾವೆ ಇದು ಡೈರೆಕ್ಟ್ ಸೆಲ್ಲಿಂಗಲ್ಲಿ. ಅದನ್ನೆಲ್ಲ ಯಾಕೆ ಪ್ರಮೋಟ್ ಮಾಡಬಾರ್ದು? ಸೊ ಅದನ್ನೆಲ್ಲ ಮಾಡ್ಬೋದು ನಿರುದ್ಯೋಗಿಗಳು. ಯಾಕಂದ್ರೆ ನಿರುದ್ಯೋಗಿಗಳು ಒಂದೇ ಅಲ್ಲ, ಈವನ್ ಜಾಬಲ್ಲಿ ಇರೋರು ಮಾಡ್ಬೋದು. ಯಾಕಂದರೆ ಪ್ಯಾಸಿವ್ ಇನ್ಕಮ್ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಬೋದು. ಈಗ ಜಾಬ್ ಹೋದರೆ ಎಷ್ಟು ಕೊಡ್ತಾರೆ? ಮಹಾ ಅಂದರೆ ಒಂದು 30,000, 40,000 ಅಥವಾ 1 ಲಕ್ಷ ಅವ್ರಿಗೆ ಕೊಡ್ಬೋದು. ಸಾಫ್ಟ್ವೇರ್ ಇಂಜಿನಿಯರ್ಸ್ಗೆ ಒಂದು 2 ಲಕ್ಷ, 3 ಲಕ್ಷ ಕೊಡ್ಬೋದು. ಬಟ್ ಅಷ್ಟು ಕಡಿಮೆ ಸ್ಯಾಲ್ರಿಯಲ್ಲಿ ನಿಮ್ಮ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಮಾಡ್ಕೊಳಕ್ಕಾಗುತ್ತಾ? ಬರೀ ಒಂದು ಊಟಕ್ಕೊಂದಿದ್ರೆ ಸಾಕು, ಬೇರೆ ಏನು ಬೇಡವಾ? ಸೊ ಪ್ರತಿಯೊಂದು ಆಸೆಗಳು ಎಲ್ಲರಿಗೂ ಇದ್ದೇ ಇರುತ್ತೆ. ಅಯ್ಯೋ ನಮ್ಮ ಜೀವನ ಇಷ್ಟೇ, ನಾವೇನು ಮಾಡ್ಕೊಳಕ್ಕಾಗಲ್ಲ, ಇಷ್ಟು ಕಡಿಮೆ ಸಂಬಳದಲ್ಲಂತ ಎಷ್ಟೋ ಜನ ನರಳ್ತಾ ಇರ್ತಾರೆ. ಅವರು ಅಂಥವ್ರಿಗೋಸ್ಕರ, ಜಾಬ್ ಮಾಡೋಂಥವ್ರಿಗೋಸ್ಕರ ಈ ಪ್ಯಾಸಿವ್ ಇನ್ಕಮ್ ಮಾಡೋಕ್ಕೂ ಅವಕಾಶ ಇದೆ. ಸೊ ಆ ಥರ ಇದ್ದಾಗ ಎಲ್ಲರಿಗೂ ಇದು ಅನುಕೂಲ ಆಗುತ್ತೆ. ನಾಟ್ ಓನ್ಲಿ ಫಾರ್ ನಿರುದ್ಯೋಗಿಗಳಿಗೆ ಮಾತ್ರ ಅಲ್ಲ, ಈವನ್ ಉದ್ಯೋಗ ಇರೋರು ಮಾಡಬಹುದು. ಸೊ ಅದಕ್ಕೋಸ್ಕರ ಏನಂದರೆ, ಪ್ರತಿಯೊಬ್ಬರೂ ಸಹ ಅದ್ರ ಬಗ್ಗೆ ಯೋಚನೆ ಮಾಡಿ. ದಯವಿಟ್ಟು ಸಾರ್ವಜನಿಕರು ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತಾರೆ. ಕೆಲವರು ಹೇಳ್ತಾರೆ ನನ್ನ ಹತ್ರ, ಇಲ್ಲ ನಾನು ಇದೆಲ್ಲ ಮಾಡಿದ್ದೀನಿ, ಮಾಡಿಬಿಟ್ಟು ಅದಾಗಿಲ್ಲ, ನನ್ನ ಕೈಯಲ್ಲಿ ಬಿಟ್ಬಿಟ್ಟಿದ್ದೀನಿ ಅಂತ. ಮಾಡಿಲ್ಲ ಅಂದರೆ ಎಷ್ಟು ದಿನ ಮಾಡಿದ್ರು ಅನ್ನೋದು ಯೋಚನೆ ಮಾಡಿರಿ. ಈಗ ಯಾವುದೇ ಒಂದು ಬಿಸ್ನೆಸ್ ಆಗಬೇಕಾದ್ರೆ ಇಮಿಡಿಯೇಟ್ಲಿ ಆಗುತ್ತಾ? ಆಗಲ್ಲ. ಇಟ್ ವಿಲ್ ಟೇಕ್ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಕಂಟಿನ್ಯೂ ಅದರಲ್ಲಿ ಇರಬೇಕು. ಹನಿ ಗೂಡಿದ್ರೆ ಹಳ್ಳ ಅಂತ ಹೇಳ್ತಾರಲ್ಲ, ಹನಿ ಬೀಳ್ತಾ ಇರಬೇಕು. ಆವಾಗ ಅದು ಇಟ್ ವಿಲ್ ಟೇಕ್ ಟೈಮ್ ಇಲ್ದಿರ ಇದು ಮಾಡಿದ ತಕ್ಷಣ ದುಡ್ಡು ಬರಬೇಕಂದ್ರೆ ಇಲ್ಲಿಂದ ಬರುತ್ತೆ ಹೇಳಿ? ಬರಲ್ಲ.
ಸೊ ಅದಕ್ಕೋಸ್ಕರ ಸ್ವಲ್ಪ ಶ್ರಮ ಪಡಬೇಕು, ಬುದ್ಧಿ ಓಡಿಸಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಿ ಜೀವನದಲ್ಲಿ. ಅದಕ್ಕೋಸ್ಕರ ಯಾರು ತುಂಬ ಸ್ಟ್ರೆಸ್ ತೊಗೊಂಡ್ಬಿಟ್ಟು ಲೈಫಲ್ಲಿ ಈ ಸ್ಟ್ರೆಸ್ಸಿಂದ, ಯಾಕಂದರೆ ಎಷ್ಟೋ ಕಾಯಿಲೆಗಳೀಗ ಲೈಫ್ ಸ್ಟೈಲ್ ಡಿಸೀಸಸ್ ಎಲ್ಲ ಬರ್ತಾ ಇರೋದೇ ಸ್ಟ್ರೆಸ್ ಯಾವಾಗ ಆಗುತ್ತೋ ಫ್ಯಾಟ್ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ, ದಪ್ಪ ಆಗ್ತಾ ಕಾಯಿಲೆಗಳು ಜಾಸ್ತಿ ಬರುತ್ತೆ. ಸೊ ಇದೆಲ್ಲ ಕಾರಣಗಳೇನೆಂದರೆ ಓನ್ಲಿ ಫಾರ್ ಸ್ಟ್ರೆಸ್. ಅದು ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ ಜಾಸ್ತಿ ಈ ಥರ ಎಲ್ಲ ಆಗೋದು ನಾನು ಗಮನಿಸ್ದಂಗೆ. ಸೊ ಇದನ್ನೆಲ್ಲ ನೀವು ಕಂಟ್ರೋಲ್ ಮಾಡ್ಕೊಳ್ಬೇಕಾದ್ರೆ ನೀವು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರೀಸ್ ಮೇಲೆ ಸ್ವಲ್ಪ ಗಮನ ಇಡಿ. ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ತೀರ ಅದರಲ್ಲಿ ಹೋದರೆ. ನಿಮ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ, ಯಾವುದು ಒಳ್ಳೆ ಕಂಪನಿ ಇದೆ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲ ಅಂತಿದ್ದರೆ, ಬೇಕಾದ್ರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ನಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ, ನನಗೆ ಮೆಸೇಜ್ ಮಾಡಿ. ಮೆಸೇಜ್ ಮಾಡಿದ್ಮೇಲೆ ನಾನು ಫ್ರೀ ಆಗಿದ್ದಾಗ ನೀವು ಫೋನ್ ಮಾಡಿ ತಿಳಿಸ್ತೀನಿ ಎಲ್ಲನೂ. ಓಕೆ, ಥ್ಯಾಂಕ್ ಯು, ಬಾಯ್.